ಓಕೆ, ಸೊ ಡಾಕ್ಟ್ರೆ, ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಯಾವ ಕಾಯಿಲೆಗೆ ಯಾವ ಮದ್ದು? ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮಗೆ ಏನಾದರೂ ಸಮಸ್ಯೆ ಆದರೆ ಯೂಶಲಿ ನಾವು ನಂಗೆ ಆ ನೋವಿದೆ, ನಂಗೆ ಈ ಸಮಸ್ಯೆ ಇದೆ ಗೊತ್ತಾ, ನನಗೆ ಅದಕ್ಕೆಲ್ಲ ಮಾತ್ರೆ ತೊಗೊಳ್ತೀನಿ ಗೊತ್ತಾ ಅಂತ ಹೈಲೈಟ್ ಮಾಡಿ ಹೇಳ್ತೀವಿ. ಹೌದು. ಆದರೆ ಕೆಲವೊಂದು ಸಮಸ್ಯೆಗಳಿದೆ, ಅದನ್ನು ಹೇಳ್ಕೊಳ್ಳೋಕ್ಕೆ ಮುಜುಗರ ಅಥವಾ ಬೇರೆಯವ್ರು ಏನು ಅಂದ್ಕೊಳ್ತಾರೋ, ಅಸಹ್ಯ ಅನಿಸುತ್ತೇನೋ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಅದರಲ್ಲಿ ಕಾನ್ಸ್ಟಿಪೇಷನ್, ಮಲಬದ್ಧತೆ ಖಂಡಿತ ಪ್ರಮುಖವಾದ ಸಮಸ್ಯೆಗಳಲ್ಲಿ ಒಂದು. ಆ್ಯಂಡ್ ಕಾನ್ಸ್ಟಿಪೇಷನ್ ಸರಿ ಮಾಡ್ಕೊಳ್ದೇ ಇದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದು ಬರೀ ನಮಗೆ ಮೋಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಹೊತ್ತು ಅಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ದಯವಿಟ್ಟು ಅದನ್ನು ಇಗ್ನೋರ್ ಮಾಡಬೇಡಿ. ಗಟ್ಟನ ಸೆಕೆಂಡ್ ಬ್ರೇನ್ ಅಂತ ಹೇಳ್ತಾರೆ. ನಿಮ್ಮ ಗಟ್ ಸರಿ ಇಲ್ಲ, ಮೋಷನ್ ಸರಿಯಾಗಿ ಹೋಗ್ತಿಲ್ಲ ಅಂದರೆ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಆಗಬಹುದು. ನಿಮಗೆ ವಿಪರೀತವಾದ ಬೇರೆ ಬೇರೆ ಟಾಕ್ಸಿಕ್ ಕಂಟೆಂಟ್, ಯಾಕಂದರೆ ವೇಸ್ಟ್ ಸರಿಯಾಗಿ ಆಚೆ ಹೋಗದೇ ಇರೋದ್ರಿಂದ ಟಾಕ್ಸಿನ್ಸ್ ಜಾಸ್ತಿ ಆಗಿ ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬರಬಹುದು. ಆ್ಯಂಡ್ ಸುಮಾರು ಸಮಸ್ಯೆಗಳಿಗೆ ಗಟ್ಟಿಂದನೇ ಮದ್ದನ್ನು ತಗೊಳ್ಬಹುದು. ಆದರೆ ನಿಮ್ಮ ಗಟ್ಟನ್ನ ಕ್ಲೀನ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ 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 ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಇವತ್ತು ಒಂದು ಅಮೇಝಿಂಗ್ ರೆಮಿಡಿಯಾಗಿ ಫ್ಲಾಕ್ಸ್ ಸೀಡ್ಸ್ ಯೋಗಟ್ ರೆಮಿಡಿಯನ್ನು ತೋರಿಸ್ಕೊಡ್ತೀನಿ. ಸೂಪರ್. ಎಸ್ ನಯನ ಅವರೇ, ಇದಕ್ಕೆ ಒಂದು ಕಪ್ಪಷ್ಟು ಅಗಸೆ ಬೀಜ ತಗೊಳ್ತಾ ಇದ್ದೀನಿ. ಯಾರಿಗೆಲ್ಲ ಗೊತ್ತಿಲ್ಲ, ಅಗಸೆ ಬೀಜ ತುಂಬಾ ಈಸಿಯಾಗಿ ಎಲ್ಲಾ ಕಡೆ ಸಿಗುತ್ತೆ. ಹೌದು, ದಯವಿಟ್ಟು ಕಿಚನ್ ಅಲ್ಲಿ ಇದನ್ನ ಉಪಯೋಗಿಸಿ. ಆಮೇಲೆ ಒಂದು ವಿಷಯ ಏನಂದ್ರೆ, ಅಗಸೆ ಬೀಜನ ಉರಿದ್ರೆ ಅದ್ರದ್ದು ರೆಮಿಡಿಯಲ್ ಇದು ಹೆಚ್ಚು ಬರುತ್ತೆ. ಕೆಲವರು ಹಾಗೆ ಪೌಡ್ರ್ ಮಾಡ್ಕೊಳ್ತಾರೆ. ಆಮೇಲೆ ಕೆಡಲ್ಲ, ಇದು ನೀವು ಉರಿದು ಏನಾದರೂ ಮಾಡ್ಕೊಂಡ್ರು ಸ್ಟೋರ್ ಮಾಡಿ ಇಟ್ಕೋಬಹುದು, ಎಷ್ಟು ದಿನ ಆದರೂ ನಿಮ್ಗೆ ಅದು ಉಪಯೋಗಕ್ಕೆ ಬರುತ್ತೆ. ಇನ್ಫ್ಯಾಕ್ಟ್ ನೀವು ಇದನ್ನ ಸ್ವಲ್ಪ ಹೊತ್ತು ಕುದಿಸಿದ್ರೆ, ನೆನಾಕಿದ್ರೆ ಗೊತ್ತಾಗುತ್ತೆ, ಜೆಲ್ಲಿ ಜೆಲ್ಲಿಯಾಗಿ ಥರ ಲೋಳೆ ಥರ ಬರುತ್ತೆ ಅಲ್ವಾ. ಸೊ ಅದರಿಂದ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಬ್ಯೂಟಿ. ನಯನ ಅವರೇ ನೋಡಿ, ಇದು ಬಣ್ಣ ಚೇಂಜ್ ಆಯ್ತಲ್ವಾ, ರೆಡಿ ಇದೆ ಇದು. ಇದನ್ನೊಂಚೂರು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಮಾಡಿಬಿಟ್ರೆ ಆಗೋಯ್ತು. ಎಸ್, ಸೂಪರ್ ಫೈನ್ ಪೌಡರ್ ಮಾಡಿದ್ರಿ, ಥ್ಯಾಂಕ್ ಯು. ಎಲ್ಲರನ್ನು ಫೈನ್ ಪೌಡರ್ ಮಾಡೋದ್ರಲ್ಲಿ, ಮಟಾಶ್ ಮಾಡೋದ್ರಲ್ಲಿ, ಸ್ಮ್ಯಾಶ್ ಮಾಡೋದ್ರಲ್ಲಿ ಫೇಮಸ್. ಆಸಮ್. ಈಗ ನಮ್ಗೆ ಇದಕ್ಕೆ ಮೊಸರು ಬೇಕಾಗತ್ತೆ. ಇವೆರಡು ಬೆಸ್ಟ್ ಕಾಂಬಿನೇಷನ್. ಇದಿಷ್ಟು ಡೆಫಿನೆಟ್ಲಿ ಉಪಯೋಗಿಸೋದು ಬೇಕಾಗಲ್ಲ. ನಾವು ಬರೀ ಒಂದು ಅರ್ಧ ಸ್ಪೂನ್ ಅಷ್ಟು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡೋಣ. ಆ್ಯಂಡ್ ಇದಕ್ಕೆ ಬೇಕಾದ್ರೆ ಬ್ಲ್ಯಾಕ್ ಸಾಲ್ಟ್ ಹಾಕೋಬಹುದು, ರುಚಿ ಎನ್ಹಾನ್ಸ್ ಆಗುತ್ತೆ. ನಿಮ್ಗೆ ಹಾಗೆ ತೊಂದರೆ ಇಲ್ಲ ಅಲ್ವಾ? ಪ್ಲೇನ್ ಇಸ್ ಫೈನ್. ಎಸ್, ಅಷ್ಟೇ. ದಟ್ಸ್ ಆಲ್. ಓ ಮೈ ಗಾಡ್. ನಯನ ಅವರೇ, ಫ್ಲಾಕ್ಸ್ ಸೀಡ್ಸ್ ಯೋಗಟ್ ರೆಮಿಡಿ ನಿಮಗೋಸ್ಕರ. ಥ್ಯಾಂಕ್ ಯು. ಇದರಿಂದ ಬೇರೆ ಬೇರೆ ಲಾಭಗಳು ಇದೆ, ಬಟ್ ಪ್ರಮುಖವಾಗಿ ಖಂಡಿತ ಮಲಬದ್ಧತೆಯಿಂದ ಸಫರ್ ಆಗೋರು ತುಂಬಾನೇ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟ್ರೇ. ಸೊ ನೋಡಿದ್ರಲ್ಲ, ಮಲಬದ್ಧತೆ ಸಮಸ್ಯೆ ಇರೋರಿಗೆ ಫ್ಲಾಕ್ಸ್ ಸೀಡ್ಸ್ ಯೋಗಟ್ ಆರ್ ಬೆಸ್ಟ್ ರೆಮಿಡಿ ಅಂತ ಹೇಳ್ತಿದ್ದಾರೆ. ಎಷ್ಟೋ ಜನ ನೀವು ಓಪನ್ ಆಗಿ ಹೇಳ್ಕೊಳ್ಳಲ್ಲ, ರೆಮಿಡಿನೇ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ. ತುಂಬಾ ಸುಲಭವಾಗಿದೆ. ಸ್ವಲ್ಪ ಕಿಸ್ ಮಾಡಿ ಡಾಕ್ಟ್ರೆ ಪ್ಲೀಸ್. ಬಟ್ ದಿಸ್ ಫ್ರೇಗ್ರೆನ್ಸ್, ಐ ಮೀನ್ ದಿಸ್ ಫ್ಲಾಕ್ಸ್ ಸೀಡ್ಸ್ ಫ್ಲೇವರ್ ಇಸ್ ಬೇರೆನೇ ಫೀಲ್ ಕೊಡ್ತಾ ಇದೆ ಮೊಸರು ಜೊತೆ. ಲಂಚ್ ಆದ್ಮೇಲೆ ತಗೋಬಹುದು, ಡಿನ್ನರ್ ಆದ್ಮೇಲೆ ತಗೋಬಹುದು, ಊಟ ಆದ್ಮೇಲೆ ಖಂಡಿತ ಒಂದು ಒಳ್ಳೆ ಪ್ರೋಬಯೋಟಿಕ್ ಡೈಜೆಷನ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಡಾಕ್ಟ್ರೇ ಥ್ಯಾಂಕ್ ಯು. ಇವತ್ತಿನ ಮನೆ ಮದ್ದನ್ನ ನಮಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮನೆ ಮದ್ದು ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.